ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ನಿಮ್ಮ ವಿಕೆಯನ್ನ ಇದೆ. ಏನು CM ಸಾಹೇಬರ ಮನೆ ಮುಂದೆ ಇಬ್ಬರು ಕುಂತಿದ್ದಾರೆ ಅಂದ್ಕೊಂಡಿದ್ದೀರಾ? ಏನೂ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಈ ಚರ್ಚೆಯಲ್ಲಿ ಜನಕ್ಕೆ ಏನು ಅನುಕೂಲ ಆಗುತ್ತೆ? ಇವ್ರು ಬರೀ ಟೈಮ್ ಪಾಸ್ ಮಾಡೋಕ್ಕೆ ಹೋಗಿದ್ದಾರಾ? ಜನರ ದುಡ್ಡನ್ನ ಹಾಳು ಮಾಡೋಕ್ಕೆ ಹೋಗಿದ್ದಾರಾ? ಅದ್ರ ಬಗ್ಗೆ ಎಲ್ಲ ಪ್ರಹಾರ ಜನಶಕ್ತಿ ಪಕ್ಷದ ನಾಯಕರಾದ ಉದಯ್ ಶಂಕರ್ ನಮ್ಮ ಜೊತೆ ಹಂಚಿಕೆನ ಹಂಚ್ಕೊತಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಆಗಿದೆ ಅಲ್ಲಿ ಯಾವೆಲ್ಲ ಚರ್ಚೆಗಳಾಗ್ಬೋದು ಸರ್? ಇವತ್ತಿಂದ 10 ದಿನಗಳ ಕಾಲ ಅಧಿವೇಶನ ಪ್ರಾರಂಭ ಆಗಿದೆ. ಅಲ್ಲಿ ಯಾವ್ಯಾವ ವಿಷಯ ಚರ್ಚೆ ಬರ್ತಂದರೆ, ಅದೇ ಹಳೇ ವಸ್ತುಗಳನ್ನು ಹೊಸ ಬಾಟ್ಲಿ ಮಾಡ್ಕೊಂಡು ತಗೊಬರ್ತಾ ಇದ್ದಾರೆ. ಏನಾಗತ್ತಂದರೆ, ಈಗ ಮೂಡ ಆಗಿರ್ಬೋದು, ಮುಟ್ಫ್ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಇನ್ನೂ ಭಾಳಷ್ಟು ಹಗರಣಗಳಿವೆ. ಆ ಹಗರಣಗಳಲ್ಲಿ ಜನರ ಅಭಿವೃದ್ಧಿ ಕಾರ್ಯಗಳ ಕುಂಠಿತ ಆಗ್ತದೆ. ಯಾಕಂದರೆ ಆಡಳಿತ ಪಕ್ಷಕ್ಕೆ ಮೊನ್ನೆ 3 ಉಪಚುನಾವಣೆಗಳಲ್ಲಿ ಮತದಾರರು ಉತ್ತಮ ಫಲಿತಾಂಶ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ವೇಳೆ ಏನಾದರೂ ಅವರು ವಿರೋಧ ಪಕ್ಷದ BJPಗೆ ಅಥವಾ ಇನ್ಯಾರೇ ಕೊಟ್ಟಿದ್ರೆ ಖಂಡಿತವಾಗಲೂ ಅಭಿವೃದ್ಧಿಗೆ ಮಾರಕ ಆಗ್ತಿದೆ, ಕುಂಠಿತ ಆಗ್ತಿದೆ. ಹಾಗಾಗಿ ಮತದಾರ ಪ್ರಜ್ಞಾವಂತ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು. ಎರಡನೇದಾಗಿ ಕಾಂಗ್ರೆಸ್ನವರು ಏನೋ ಬೀಗಬೇಕಾಗಿಲ್ಲ, 3 ಸ್ಥಾನಗಳು ನಮ್ಗೆ ಬಂದಿದೆ ಅಂತ ಏನೋ ಅವರು ಸಂತೋಷ ಪಡಬೇಕಾಗಿಲ್ಲ. ಯಾಕಂದರೆ ಆಡಳಿತ ಪಕ್ಷ ಯಾವುದಿರುತ್ತೆ ಅದೇ ಪಕ್ಷಕ್ಕೆ ಮತದಾರ ಓಟ್ ಹಾಕಿ ಸಹಜವಾಗಿ ಅದು ಕೊಡಬೇಕು, ಅವ್ರ ಕರ್ತವ್ಯ ಕೊಟ್ಟಿದ್ದಾರೆ. ಇನ್ನೊಂದು, ಈಗ ಏನಾಗುತ್ತೆ, ಅಧಿವೇಶನ ಪ್ರಾರಂಭ ಆಗಿದೆ. 10 ದಿನ ಅಧಿವೇಶನಗಳಲ್ಲಿ ಏನೇನಾಗುತ್ತಂದರೆ, ಅದೇ ಮೂಡ ಹಗರಣ ಬರ್ತದೆ, ಆಮೇಲೆ ವಕ್ಫ್ ಬರುತ್ತೆ, ಆಮೇಲೆ ವಾಲ್ಮೀಕಿ ಬರ್ತದೆ, ಇನ್ನೂ ಹಲವಾರು. ಈಗ ಮೊನ್ನೆ ಬಾಣಂತಿಯರು ಸಾವಾಗಿದೆ, ಮಕ್ಕಳು ಸಾವಾಗಿದೆ, ಇದು ಹಗರಣಗಳು ಬರ್ತಿದೆ. ಈ ಹಗರಣಗಳನ್ನು ಮುಚ್ಚೋದಕ್ಕೆ BJPಯವರು ಯಾವ ರೀತಿ ತಯಾರಿ ಮಾಡಿಕೊಂಡ್ರೆ ಗೊತ್ತಿಲ್ಲ. ಯಾಕಂದರೆ ಅವರಿಗೆ ವಿರೋಧ ಪಕ್ಷಗಳಿಗೆ ಸರಿಯಾದ ವ್ಯಕ್ತಿ ಇಲ್ಲ. ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಡುವಂಥ ವಿರೋಧ ಪಕ್ಷದ ನಾಯಕರು ಇಲ್ಲ. ಹಾಗಾಗಿ ಇದು ಕೇವಲ ಕಾಟಾಚಾರಕ್ಕೊಂದು ಆಗುತ್ತೆ. ಹಾಗಾಗಿ ಏನೂ ಮಾಡೋಕ್ಕೆ ಬರೋದಿಲ್ಲ. ಇವ್ರು ಮಾಡಬೇಕಿರ್ತಕ್ಕಂಥ ಏನು ಕೊರೋನಾ ಸಮಯದ ಆದ ಹಗರಣನ ಅವರು ಸರಿಯಾಗಿ ಮಾಡಿಟ್ಕೊಂಡಿದ್ದಾರೆ. ಈಗ ಅದನ್ನು ಆಯೋಗ ಮಾಡಬೇಕಂತಾರೆ. ಇಂಥ ಆಯೋಗಗಳು ಮಾಡಿ ಸುಮಾರು ಸರ್ಕಾರ ದುಡ್ಡು ವ್ಯಯ ಮಾಡಿ, ಸಾರ್ವಜನಿಕರು ತೆರಿಗೆ ಅವ್ಯಯ ಮಾಡಿರೋದು ಯಾರೊಬ್ಬರಿಗೂ ಇದುವರೆಗೂ ಒಂದು ಶಿಕ್ಷೆ ಆಗಿಲ್ಲ. ಶಿಕ್ಷೆ ಆಗಿರೋ ತೋರಿಸಿ ಒಪ್ಕೊಳ್ಳೋಣ. ಆದರೆ ಇದು ಒಂದು ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ಸರ್, ಇವಾಗ ಬೆಳಗಾವಿ ಅಧಿವೇಶನ ನಡೀತಾ ಇದೆಯಲ್ಲ ಸರ್, ಇಲ್ಲಿ ನಿಜವಾಗ್ಲೂ ಉತ್ತರ ಭಾಗದ ಜನಕ್ಕೆ ಏನಾದರೂ ನ್ಯಾಯ ಸಿಗುತ್ತಾ? ಸಿದ್ದರಾಮಯ್ಯನವರೇ, ಇದೇನು ನೀವು ಹಗರಣಗಳ ಮಾಡಿದ್ದೀರಿ, 18 ತಿಂಗಳಲ್ಲಿ 18 ಥರ ಹಗರಣಗಳಾಗಿದೆ. ಇದನ್ನೆಲ್ಲ ಮುಚ್ಚಾಕೋದಕ್ಕೆ ನೀವು ಅಧಿವೇಶನ ಬೆಳಗಾವಿಗೆ ಮಾಡ್ತಾ ಇದ್ದೀರಾ. ಈ ಬೆಳಗಾವಿಯಲ್ಲಿ ಸಾಮಾನ್ಯ ಉತ್ತರ ಕರ್ನಾಟಕ ಭಾಗ ಏನು ಅವ್ರಿಗೆ ಅನ್ಯಾಯ ಆಗಿದೆ ಅದನ್ನು ನೀವು ಸರಿಪಡಿಸೋದಕ್ಕೆ ಅಲ್ಲಿಯ ಲೋಕ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕೆ ಹೋಗ್ತಿದ್ದೆ ಹೊರತು ನೀವು ಇಲ್ಲಿ ಬೆಂಗಳೂರಲ್ಲಿ ಮಾಡ್ಬೋದ್ರಿ. ಬೆಂಗಳೂರು ಮಾಡ್ಬೋದಿತ್ತು, ಯಾಕೆ ಮಾಡ್ತೀರಿ ನೀವು? ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅಲ್ಲಿ ಖರ್ಚು ಮಾಡ್ತಿದ್ದೀರಾ. ಯಾರು ದುಡ್ಡು? ಸಾರ್ವಜನಿಕರು ತೆರಿಗೆ ದುಡ್ಡು. ಇದು ನಿಮ್ಮ ಮನಸ್ಸಿನಲ್ಲಿರಬೇಕು. ಅದು ಅಲ್ಲದೆ ಈಗ ಮೊನ್ನೆ ತಾನೇ ಹಾಸನದಲ್ಲಿ ಸಮಾವೇಶ ಮಾಡಿದ್ದಾರೆ. ಯಾರಿಗಾಗಿ ಮಾಡ್ತಾರೆ? ಯಾರು ತೆರಿಗೆ ದುಡ್ಡು ಯಾರಿಗಾಗಿ ಮಾಡ್ತಾರೆ? ಇದರಲ್ಲಿ ನಮ್ಮದ ಒಂದು ಏನು ವಾಕ್ಯನ ಬಳಕೆ ಮಾಡಿಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತ ಹೇಳಿದ್ರು. ಆದರೆ ನೀವು ಕಾಂಗ್ರೆಸ್ನವ್ರು ಏನು ಹೇಳಿದ್ದೀರಿ? ಈಗ ನೀವೇನು ಹೇಳಿದ್ರಿ? ಮತದಾರ ಬಂಧುಗಳೇ ನಮ್ಮ ದೇವರು ಅಂತ ಹೇಳಿದಿರಿ. ಅದು ನಿಮ್ಮ ವಾಕ್ಯ ಅಲ್ಲ, ಅದು ನನ್ನ ವಾಕ್ಯ. ನನ್ನ ಪ್ರಹಾರ ಜನತಾ ಪಕ್ಷದಿಂದ ನಾನು ಚುನಾವಣೆಗೆ ಸ್ಪರ್ಧಿಸಿದಾಗ ನಮಗೆ ಹೇಳಿದಂಥ ವಾಕ್ಯ ಅದು. ಮತದಾರ ದೇವರುಗಳಿಗೆ ನನ್ನ ನಮಸ್ಕಾರಗಳು. ಪ್ರಹಾರ ಜನಶಕ್ತಿ ಪಕ್ಷದ ವತಿಯಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ನನ್ನ ಹೆಸರು ಉದಯ್ ಶಂಕರ್ ಜಿ. ನನ್ನ ಕ್ರಮ ಸಂಖ್ಯೆ 4. ನನ್ನ ಚಿಹ್ನೆ ಕ್ರಿಕೆಟ್ ಬ್ಯಾಟ್ಸ್ಮನ್. ನಾ ಹೇಳಿದಂಥ ವಾಕ್ಯ ಅದು ನಮ್ಮನ್ನು ಕಾಪಿ ಮಾಡ್ತಿದ್ದೀರಾ. ಆದರೆ ಸಂತೋಷ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ, ನನ್ನನ್ನು ಫಾಲೋ ಮಾಡ್ತಿದ್ದಾರೆ. ನನಗೆ ಭಾಳ ಖುಷಿ ಆಗ್ತಿದೆ. ಅಧಿವೇಶನದಲ್ಲಿ ಒಳಗಡೆ ಬಾವಿಯಲ್ಲಿ ಒಬ್ಬರಿಗೊಬ್ಬರು ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಕಚ್ಚಾಡ್ತೀರಾ. ಹೊರಗೆ ಬಂದು ಹೆಗಲ ಮೇಲೆ ಕೈ ಹಾಕ್ಕೊಂಡು ಒಟ್ಟಿಗೆ ಕೂತು ಊಟ ಮಾಡಿ ನಗ್ನಗ್ತಾ ಇರ್ತೀರಾ. ಇದರಿಂದ ಮತದಾರರಿಗೆ, ಸಾರ್ವಜನಿಕರಿಗೆ ಯಾವ ಥರ ಬರ್ತದೆ ಒಳಗಡೆ, ಇವರು ತುಂಬ ಕಚ್ಚಾಡ್ತಾರೆ, ನಮಗಾಗಿ ಹೋರಾಟ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ 3 ಪಕ್ಷದ ನಾಯಕರೇ, ನಾವು ಹೇಳೋದನ್ನು ಕೇಳಿಸ್ಕೊಳ್ಳಿ. ನೀವು ಮಾಡ್ತಿರ್ತಕ್ಕಂಥ ಎಲ್ಲ ಹಗರಣಗಳಾಗಿರಲಿ, ಅಕ್ರಮ ಚಟುವಟಿಕೆಗಳಾಗಲಿ, ಸಾರ್ವಜನಿಕರ ಕಣ್ಣಿಗೆ ಒರೆಸುವಂಥ ಕೆಲಸ ಮಾಡ್ತಿದ್ದೀರಿ, ಅವ್ರ ಕಣ್ಣಿಗೆ ಮಣ್ಣರಿಸುವಂಥ ಕೆಲಸ ಮಾಡ್ತಿದ್ದೀರಿ. ಇದನ್ನು ನಾವು ಸಾಮಾನ್ಯವಾಗಿ ನಿಮ್ಮನ್ನು ಬಿಡೋದಿಲ್ಲ. ಯಾವುದೇ ಪಕ್ಷದವರಾಗಿರ್ಬೋದು, ನಮ್ಮ ಪ್ರಹಾರ ಪಕ್ಷದಿಂದ ಹೋರಾಟ ಮಾಡ್ತೀವಿ, ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಸಾರ್ವಜನಿಕರಿಗೆ ಅನ್ಯಾಯ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ.